ಸ್ನಾನ ಮಾಡೋಕ್ಕೆ ಮುಂಚೆ ಇದೊಂದು ವಸ್ತುನ ನಿಮ್ಮ ಮುಖದ ಮೇಲೆ ಉಜ್ಜಿ, ನೀವೇ ಆಶ್ಚರ್ಯಪಡುವ ರಿಸಲ್ಟು. ವರ್ಷಾನುಗಟ್ಟಲೆಯಿಂದ ಪಿಗ್ಮೆಂಟೇಷನು, ಕಪ್ಪು ಕಲೆಗಳು, ಪಿಂಪಲ್ ಮಾರ್ಕ್ಸು, ಅನ್ಇವನ್ ಸ್ಕಿನ್ ಟೋನು, ಡಾರ್ಕ್ ಸ್ಕಿನ್ ಇದೆ ಅನ್ನೋರಿಗೆ ಈ ವಸ್ತು ರಾಮಬಾಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಕೇವಲ 10 ರೂಪಾಯಲ್ಲಿ ಇವತ್ತಿನ ವೀಡಿಯೋ ಜಾದು ಮಾಡುತ್ತೆ ಅಂತಲೇ ಹೇಳ್ತೀನಿ. ನಿಮಗಿದು ಆಪ್ಕಾಮು ಎಲ್ಲ ತರಕಾರಿ ಅಂಗಡಿಲೂ ಅವೈಲಬಲ್ ಇದೆ ಈ ವಸ್ತು ಅಂತ ಹೇಳ್ತಾ, ಈ ವಸ್ತುವಿಂದ ಮಾಡಿರೋ ಅದ್ಭುತವಾದ ಕ್ರೀಮು ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ಜಾದು ಮಾಡೋ ಕ್ರೀಮ್ನ ಯಾವ ರೀತಿ ಉಪಯೋಗಿಸೋದು, ಜಸ್ಟ್ 2 to 3 ಸೆಕೆಂಡ್ಸ್ ಇದರ ಅಪ್ಲಿಕೇಶನ್ ಮುಖದ ಮೇಲೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಸ್ನಾನ ಮಾಡೋಕ್ಕೆ ಮುಂಚೆ ಇದೊಂದು ಕ್ರೀಮ್ನ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಮುಖದ ಮೇಲೆ ಪಿಗ್ಮೆಂಟೇಷನ್ನು, ಮುಖದ ಮೇಲಿರೋ ನೆರಿಗೆಗಳು ಅಂದರೆ ವ್ರಿಂಕಲ್ಸು, ಕಪ್ಪು ಕಲೆಗಳು, ಅನ್ಇವನ್ ಸ್ಕಿನ್ ಟೋನ್, ಪಿಂಪಲ್ಸ್ ಬಂದು ಮಾರ್ಕ್ ಉಳಿದುಬಿಟ್ಟಿದೆ, ಸೊ ಮುಖ ನಮ್ಮದು ತುಂಬ ಡಲ್ ಆಗಿದೆ, ಡಾರ್ಕ್ ಆಗಿದೆ ಅನ್ನೋರಿಗೆ ರಾಮಬಾಣ ಈ ಕ್ರೀಮು. ಆ್ಯಂಟಿ ಆಕ್ಸಿಡೆಂಟ್ ತುಂಬ ತುಳುಕ್ತಿದೆ ಈ ಕ್ರೀಮಲ್ಲಿ. ಇದ್ರ ಕಲರ್ ನೋಡಿದ್ರೆ ನೀವೇ ಹೇಳ್ಬೋದು ಯಾವುದರಿಂದ ನಾನು ಮಾಡಿರೋದು ಅಂತ, ಬಟ್ ಆರೆಂಜಿಂದ ಅಂತ ಖಂಡಿತ ಅಲ್ಲ. ಸೊ ಇದು ಆರೆಂಜಿಂದ ಮಾಡಿಲ್ಲ, ಬಟ್ ನಿಮಗೆ ಕಲರು ಆ ಥರ ಇದೆ. ಸೊ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಪಿಗ್ಮೆಂಟೇಷನ್ ಬಂದು ವರ್ಷಾನುಗಟ್ಟಲೆ ಸಾವಿರಾರು ರೂಪಾಯಿ ಖರ್ಚು ಮಾಡಿರೋರಿಗೆ ರಾಮಬಾಣ ಅಂತ ಹೇಳ್ತೀನಿ. ನಮ್ಮದು ಕಪ್ಪು ಇದೆ ಸ್ಕಿನ್ನು, ಲೈವ್ ಎಕ್ಸಾಂಪಲ್ ನಾನೇ. ಸೊ ನಾನು ಈ ಕ್ರೀಮ್ನ ಯಾವಾಗಲೂ ರೆಡಿ ಮಾಡಿ ಇಟ್ಕೋತೀನಿ. ಯಾಕೆ ಅಂದರೆ ಇದು ರಾಮಬಾಣ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ. ಎಲ್ಲಿ ನಿಮಗೆ ಪಿಂಪಲ್ ಮಾರ್ಕ್ಸ್ ಇದೆಯೋ ಹಚ್ಚಿಬಿಟ್ಟು ಜಸ್ಟ್ 5 to 10 ಮಿನಿಟ್ಸ್ ಇದ್ದರೆ ಸಾಕು ನಿಮಗೆ. ಅಗೇನ್ ಆನ್ ದಿ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ನಾನು ಪ್ಯಾಚ್ ಟೆಸ್ಟ್ ಅಂತ ಹೇಳ್ತೀನಿ. ನೋಡಿ, ಆ ಕಾಯಿಂದ ಮಾಡಿರೋ ಅದ್ಭುತವಾದ ಕ್ರೀಮ್ ಅಂತಲೇ ಹೇಳ್ತೀನಿ. 2 to 3 ಸೆಕೆಂಡ್ಸಲ್ಲಿ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ನಿಮಗೆ ಶೈನಿಂಗ್ ಸಮೇತ ಬಂದ್ಬಿಡುತ್ತೆ. ಸೊ ನೀವು ಕಾಟನ್ ತೊಗೊಂಡು ಒರೆಸಿದ್ರೂ ಅಷ್ಟೇ ನಿಮ್ಮ ಮುಖ ಎಲ್ಲೂ ಏನಂತೀವಿ ಅಂಟ್ಕೊಂಡಿರಲ್ಲ, ಅದು ಅಷ್ಟು ಕ್ಲಿಯರಾಗಿ ಬಂದ್ಬಿಡುತ್ತೆ. ಜಾದು ಮಾಡೋ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಸುಮಾರು 2 ಚಮಚದಷ್ಟು ಅಕ್ಕಿ, ಅಂದರೆ ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ ಎಲ್ಲ ತೊಗೋಬೇಡಿ, ನಾರ್ಮಲ್ ಸೋನಾ ಮಸೂರಿ ತೊಗೊಳ್ಳಿ. ಅನ್ಪಾಲಿಶ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಓಕೆ, ಅದನ್ನು ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೋಡಿ, ರಾಮಬಾಣ ಇವತ್ತು ಆ ಕ್ರೀಮು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ. ನಿಮಗೆ ಪಿಗ್ಮೆಂಟೇಷನ್ ಹೋಗ್ತಿಲ್ಲ ಅಂದರೆ ಅದಕ್ಕೆ ರಾಮಬಾಣ ಈ ಕಾಯಿ. ಸೊ ಜಾದು ಮಾಡೋ ಕಾಯಿ ಇದು ಕೇವಲ 10 ರಿಂದ 20 ರೂಪಾಯಿಗೆ ನಿಮಗೆಲ್ಲ ಅಂತೀವಿ ತರಕಾರಿ ಅಂಗಡಿಲೆಲ್ಲ ಅವೈಲಬಲ್ ಇದೆ ಈಗ. ಸೊ ಈ ಕಾಯಿನ ತಂದಿಟ್ಕೊಳ್ಳಿ. ಇನ್ನು ಮುಂದಕ್ಕೆ ನಾನು ರೆಮಿಡೀಸು ಹೇಳ್ತೀನಿ. ಇದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಡ್ತೀನಿ. ಇದು ಎಷ್ಟು ಒರಿಜಿನಲ್ ಕಲರ್ ನೋಡಿ, ಜಸ್ಟ್ ಕೈಯಲ್ಲಿ ರಬ್ ಮಾಡ್ತಾಯಿದ್ದೀನಿ, ಕೈಯೆಲ್ಲ ಕಲರ್ ಆಗ್ತಿದೆ. ಸೊ ನೋ ಪ್ರಿಸರ್ವೇಟಿವ್, ಇದು ಡೈರೆಕ್ಟಾಗಿ ಯೂಸ್ ಮಾಡ್ತಿದ್ದೀವಿ. ಅರ್ಧ ಗಂಟೆ ನೆನೆಸಿರೋ ಅಕ್ಕಿಗೆ ಇದನ್ನು ಸೋಕ್ ಮಾಡಿಕೊಂಡು ಇನ್ನೊಂದು ಅರ್ಧ ಗಂಟೆ, ಟೋಟಲ್ 1 ಅವರ್ ಅಕ್ಕಿನ ನೆನೆಸ್ಕೊಂಡಿದ್ದೀನಿ. ಓಕೆನಾ. ಸೊ ಅದಕ್ಕೆ ಇನ್ನೇನು ರುಬ್ತಿದ್ದೀವಿ, ಒಂದು 10 ನಿಮಿಷ ಇರುವಾಗ ಒಂದು ಆಲೂಗೆಡ್ಡೆನ ಸಿಪ್ಪೆ ತೆಗೆದು, ಹಸಿರು ಕಲರ್ ಇರಬಾರ್ದು, ಕೊಳ್ತಿರೋದು ಇರಬಾರ್ದು, ಮೊಳಕೆ ಬಂದಿರೋ ಆಲೂಗೆಡ್ಡೆ ಇರಬಾರ್ದು, ಚಿಕ್ಕ ಸೈಜು ಕಟ್ ಮಾಡ್ಕೊಂಡು ಅದಕ್ಕೆ ನೆನೆ ಹಾಕೋತಾ ಇದ್ದೀನಿ 10 ನಿಮಿಷ. ಫೈನ್. ಸೊ ಬೇಕಾದ್ರೆ ನೀವು ಓವರ್ನೈಟು ಸೋಕ್ ಮಾಡಿ ಇಡ್ಬೋದು, ನೋ ಇಶ್ಯೂಸ್. ನೆಕ್ಸ್ಟು ಇದನ್ನು ನಾನು ಗ್ರೈಂಡ್ ಮಾಡ್ಕೋತೀನಿ. ಅದಕ್ಕೆ ಮುಂಚೆ ಇದು ಮುಳುಗಷ್ಟು ನೀರು ಹಾಕಿದೆ. ಈಗ ನೀರನ್ನ ಬಸ್ಕೊತಾ ಇದ್ದೀನಿ. ಬೇಕೆಂದರೆ ನಾನು ಈ ನೀರನ್ನ ಉಪಯೋಗಿಸ್ಕೋತೀನಿ, ಇಲ್ಲ ಅಂದರೆ ಈ ನೀರು ನನಗೆ ಯೂಸ್ ಆಗೋಲ್ಲ. ಓಕೆ, ಎಷ್ಟು ಬೇಕೋ ಅಷ್ಟು, ಸುಮಾರು ಒಂದು ಅರ್ಧ ಚಮಚಕ್ಕಿಂತ ಕಮ್ಮಿ ನೀರು ಹಾಕ್ಕೊಂಡಿದ್ದೀನಿ ಕ್ರೀಮ್ ಮಾಡೋದಕ್ಕೆ. ಸೊ ಇವಾಗ ನೋಡಿ, ನಾವೇನಾದ್ರು ಕಲರ್ ಉಪಯೋಗಿಸಿದ್ವಾ? ಸೊ ನ್ಯಾಚುರಲ್ ಆಗಿ ವೈಬ್ರೆಂಟ್ ಕಲರ್ ಬಂದಿದೆ. ಓಕೆನಾ. ಸೊ ವರ್ಷಾನುಗಟ್ಟಲೆಯಿಂದ ಪಿಗ್ಮೆಂಟೇಷನ್ ಹೋಗ್ತಿಲ್ಲ, ಡಾರ್ಕ್ ಸ್ಕಿನ್ ಇದೆ ಅನ್ನೋರಿಗೆಲ್ಲ ರಾಮಬಾಣ ಇವತ್ತಿನ ವೀಡಿಯೋ. ಇದನ್ನು ಸೋಸ್ಕೊತಾ ಇದ್ದೀನಿ, ನನಗೆ ಫೈನ್ ಲಿಕ್ವಿಡ್ ಬೇಕು. ಓಕೆ, ಈ ಮಧ್ಯದಲ್ಲಿ ನಾನೊಂದು ಪ್ಯಾನಲ್ಲೇ ನೀರು ಹಾಕಿ ಸ್ಟವ್ ಮೇಲೆ ಕುದಿಯೋಕೆ ಇಟ್ಟಿದ್ದೀನಿ. ಅದಕ್ಕೆ ಕಾಯಬೇಕು. ಇಲ್ಲಿ ನಾನು ಕ್ರೀಮ್ ಮಾಡ್ಕೊತಾ ಇದ್ದೀನಿ. 2 ರೀತಿ ಕ್ರೀಮ್ ನಿಮ್ಗೆ ಹೇಳ್ತೀನಿ. 2ನೇ ರೀತಿ ಕ್ರೀಮು ಜಸ್ಟ್ ಓರಲ್ ಆಗಿ ಹೇಳ್ತೀನಿ, ನೀವು ಬೇಕಾದ್ರೆ ಮಾಡ್ಕೊಳ್ಳಿ. ಇದು ಡೈರೆಕ್ಟ್ ಫಸ್ಟ್ ಮೆಥಡ್, ವೆರಿ ಪವರ್ಫುಲ್ ಮೆಥಡ್ ಹೇಳ್ಕೊಡ್ತೀನಿ. ಸೆಕೆಂಡ್ ಮೆಥಡ್, ನೀವು ಬೇಕಾದ್ರೆ ಅಲೋವೆರಾ ಜೆಲ್ ಯೂಸ್ ಮಾಡ್ಬೋದು. ಓಕೆ, ನಾನಿಲ್ಲಿ ಯಾವುದೇ ರೀತಿಯಾದ ಜೆಲ್ ಯೂಸ್ ಮಾಡ್ತಿಲ್ಲ, ನೋ ಪ್ರಿಸರ್ವೇಟಿವ್, ನೋ ಕೆಮಿಕಲ್, ನಥಿಂಗ್. ಸೊ ಇದು ಡೈರೆಕ್ಟಾಗಿ ನಮ್ಮ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ. ಯಾವ ರೀತಿ? ಒಳ್ಳೆ ರೀತಿ, ಆನ್ ಎ ಪಾಸಿಟಿವ್ ನೋಟ್. ಓಕೆ, ನಾನು ಹೇಳ್ದಂಗೆ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಈ ತಿನ್ನ ಲಿಕ್ವಿಡ್ ಏನಿದೆಯೋ ಅದನ್ನು ತೊಗೊಂಡು ಕ್ರೀಮ್ನ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ನೀವು ಬೇಕಾದರೆ ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಬಟ್ ಇಲ್ಲಿ ನಾನು ಯಾವುದೇ ರೀತಿಯಾದ ಅಲೋವೆರಾ ಜೆಲ್ ತೋರಿಸ್ತಾಯಿಲ್ಲ. ಯಾಕಂದರೆ ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ ನನ್ನ ವಾಟ್ಸಪ್ಪಲ್ಲಿ, ನನ್ನ ಸಬ್ಸ್ಕ್ರೈಬರನ್ನೆಲ್ಲ ನನ್ನ ಫ್ರೆಂಡ್ಸ್ ಅಂತಲೇ ಹೇಳ್ತೀನಿ, ಅವ್ರಿಗೆ ಹೇಮಾ ಅಲೋವೆರಾ ಜೆಲ್ ಸೂಟ್ ಆಗೋಲ್ಲ. ಅವ್ರು ಸುಮಾರು ಸಲ ಹೇಳಿದ್ದಾರೆ ಹೇಮಾ ಅಲೋವೆರಾ ಜೆಲ್ ಸೂಟ್ ಆಗೋಲ್ಲ ಅಂತ. ಸೊ ಅವರು ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ನಾನು ಈ ಥರ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲದಕ್ಕಿಂತ ಮುಂಚೆ ಯಾವುದು ಈ ಕಾಯಿ ಅನ್ನೋದು ಹೇಳಬೇಕಲ್ಲ. ಎಸ್, ಟುವರ್ಡ್ಸ್ ದ ಎಂಡ್ ಆಫ್ ದ ವೀಡಿಯೋ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಆ ಕಾಯಿ ಕಲರ್ ನೋಡಿ ಯಾವುದೇ ರೀತಿ, ಅದು ಕ್ಯಾರೆಟ್ ಅಂತೂ ಅಲ್ಲ, ಕ್ಯಾರೆಟ್ ಆ ರೀತಿ ಇರೋಲ್ಲ, ಬಟ್ ಜಸ್ಟ್ ಲುಕ್ ಅಟ್ ದಟ್, ಗೋಲ್ಡನ್ ಕಲರ್ ಬಂದಿದೆ ನಮಗೆ ಅಲ್ವಾ. ಸೊ ಆ್ಯಂಟಿ ಆಕ್ಸಿಡೆಂಟ್ ತುಂಬಿ ತುಳುಕ್ತಿದೆ. ನೀವು ಕಪ್ಪುಗಿದ್ದೀರಾ, ಚಾಲೆಂಜ್ ಮಾಡಿ ಹೇಳ್ತೀನಿ, ಬೆಳ್ಳಕ್ಕಾಗ್ತೀರಾ. ಮುಖದ ಮೇಲೆ ಪಿಂಪಲ್ ಮಾರ್ಕ್ಸು, ಪಿಗ್ಮೆಂಟೇಷನು ಖಂಡಿತ ಹೋಗುತ್ತೆ. ಬಟ್ ಆನ್ ಎ ಸೋಷಲ್ ಪ್ಲ್ಯಾಟ್ಫಾರ್ಮ್ ನಾವೇನಂತೀವಿ, ಯಾವಾಗಲೂ ಗೋ ಫಾರ್ ಎ ಪ್ಯಾಚ್ ಟೆಸ್ಟ್.
ಈಗ ಕ್ರೀಮ್ ರೆಡಿಯಾಗಿದೆ. ಉಗುರು ಬೆಚ್ಚಗಾಗೋವರೆಗೂ ಸ್ವಲ್ಪ ಅದು ಸ್ಟಿರ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್. ಓಕೆನಾ. ಇಲ್ಲಿ ನಾನು ಯಾವುದೇ ರೀತಿಯಾದ ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರು, ಅಲೋವೆರಾ ಜೆಲ್ ಯೂಸ್ ಮಾಡಿಲ್ಲ. ಬಟ್ ನಿಮಗೆ ಬೇಕಿದ್ರೆ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಇದೊಂದು ಏರ್ ಟೈಟ್ ಬಾಟ್ಲಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲೆಲ್ಲ ಹೊರಗಡೆ ಇಡೋದು. ಜಸ್ಟ್ ಕೈಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಕ್ಲಾರಿಟಿ ನೋಡಿ ಯಾವ ರೀತಿ ಇದೆ ಅಂತ. ವಿತ್ ಶೈನಿಂಗ್. ಆ ವಿತ್ ಶೈನಿಂಗೇ ನಮಗೆ ಅಕ್ಕಿಲಿ ಸಿಗುತ್ತೆ. ಯಥೇಚ್ಛವಾಗಿ ಬ್ಲೀಚಿಂಗ್ ಮತ್ತು ಮಾಯಿಶ್ಚರ್ ಕಂಟೆಂಟ್ ಇದೆ. ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ. ಸೊ ಈ ಕಾಯಿ ಜಾದು ಮಾಡುತ್ತೆ. ಸೊ ಇದು ಯಾವ ರೀತಿ ಜಾದು ಮಾಡುತ್ತೆ ಅಂದರೆ ಬುಡದಿಂದ ಪಿಗ್ಮೆಂಟೇಷನ್ ತೆಗೆಯುತ್ತೆ. ಜಸ್ಟ್ ಮೇಲ್ಗಡೆ ಸ್ಕಿನ್ನು ಪದರ ಇದೆ. ಸೊ ಮೇಲ್ಗಡೆ ಲೇಯರ್ ಮಾತ್ರ ಇದು ವರ್ಕ್ ಆಗೋಲ್ಲ. ಇಟ್ ವರ್ಕ್ಸ್ ಟುವರ್ಡ್ಸ್ ದ ಇನ್ಸೈಡ್ ಆಫ್ ದ ಸ್ಕಿನ್ ಲೇಯರ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ನಿಮ್ಮ ಮುಖನ ಕಡಲೆ ಹಿಟ್ಟು, ಹಸಿ ಹಾಲು, ನಮ್ಮ ಮುಲತಿ ಸೋಪು ಅಥವಾ ಹಸಿ ಹಾಲು, ಯಥೇಚ್ಛವಾಗಿರೋ ವಿಟಮಿನ್ ಎ ಇರೋ ಹಸಿ ಹಾಲಲ್ಲಿ ಮುಖನ ವೈಪ್ ಮಾಡ್ಕೊಂಡಿರಿ. ಓಕೆ. ಈ ಕ್ರೀಮಿಂದ ಅಂದರೆ ಈ ವಸ್ತುವಿಂದ ಮಾಡಿರೋ ಅದ್ಭುತವಾದ ಕ್ರೀಮ್. ಈ ಕ್ರೀಮ್ನ ನೀವು ಒಂದು 3-4 ದಿನ ಇಟ್ಕೊಂಡು ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಏನು ನೆಸಿಟಿ ಇಲ್ಲ. ಒಂದು ಬೌಲಲ್ಲಿ ನೀರು ಹಾಕಿ ಈ ಬಾಟ್ಲನ್ನು ಅದ್ರಲ್ಲಿ ಸ್ಟೋರ್ ಮಾಡ್ಬೋದು. ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ, ಎಲ್ಲೆಲ್ಲಿ ಪಿಂಪಲ್ ಮಾರ್ಕ್ಸ್ ಇದೆ, ಎಲ್ಲೆಲ್ಲಿ ಕಪ್ಪು ಕಲೆಗಳು ಉಳಿದುಬಿಟ್ಟಿದೆ ಅಂಥ ಜಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಎಲ್ಲದಕ್ಕಿಂತ ಮುಂಚೆ ನೀವು ಪ್ಯಾಚ್ ಟೆಸ್ಟ್ ಮಾಡೋ ಜೊತೆಗೆ ಮುಖನ ಕ್ಲೀನಾಗಿ ವಾಶ್ ಮಾಡಿ ಟ್ಯಾಪ್ ಡ್ರೈ ಮಾಡಿರಿ. ಒಂಚೂರು ಮಾಯಿಶ್ಚರೈಸರ್, ನೀರಿನ ಅಂಶ ಇರಬಾರ್ದು. ಎಲ್ಲೆಲ್ಲಿ ನಿಮಗೆ ಪಿಂಪಲ್ ಮಾರ್ಕ್ಸು, ಪಿಗ್ಮೆಂಟೇಷನ್ ಮಾರ್ಕ್ಸು, ಅನ್ಇವನ್ ಸ್ಕಿನ್ ಟೋನು, ಪಿಂಪಲ್ ಮಾರ್ಕ್ಸ್ ಇದೆಯೋ ಅಲ್ಲಿ ನೀಟಾಗಿ ಅಪ್ಲೈ ಮಾಡಿ ಒಂದು 2 to 3 ಸೆಕೆಂಡ್ಸ್ ಚೆನ್ನಾಗಿ ಮಸಾಜ್ ಮಾಡಿ. ಅದನ್ನು ಆ ಏರಿಯಾನ ಕಾನ್ಸಂಟ್ರೇಟ್ ಮಾಡಿ. ನಿಮಗೆ ಕಾಟನ್ ತಗೊಂಡು ಆಫ್ಟರ್ 3 ಮಿನಿಟ್ಸ್ ನಾನು ವೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ. ಕೆಲವ್ರಿಗೆ ಅನಿಸುತ್ತೆ ಏನಾದ್ರು ಯೆಲ್ಲೋ ಕಲರ್ ಮುಖದ ಮೇಲೆ ಉಳಿದುಬಿಟ್ಟಿದ್ಯಾ, ಏನಾದ್ರು ಕಲರಿಂಗ್ ಆಗೋಗಿದೆಯಾ. ನೋಡಿ ಎಲ್ಲಿದೆ ಕಲರಿಂಗು. ವಿತ್ ಶೈನಿಂಗ್ ನಿಮಗೆ ಎಫೆಕ್ಟ್ ತೋರಿಸ್ತಾ ಇದ್ದೀನಿ. ವಿತ್ ಶೈನಿಂಗ್. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ನೋಡಿ, ವಿತ್ ಶೈನಿಂಗ್. ಸೊ ಯಾವುದೇ ಕ್ರೀಮ್ ಅಂಟ್ಕೊಂಡಿದೆಯಾ, ಖಂಡಿತ ಅಂಟ್ಕೊಳ್ಳೋಲ್ಲ. ಅದಕ್ಕೆ ಹೇಳಿದ್ದು ಸ್ನಾನ ಮಾಡೋಕ್ಕೆ ಮುಂಚೆ ಇದನ್ನು ಅಪ್ಲೈ ಮಾಡಿ. ನೀವು ಆಮೇಲೆ ಸ್ನಾನ ಮಾಡಿದ್ರೆ ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಜಸ್ಟ್ 2 to 3 ಸೆಕೆಂಡ್ಸ್. ಆಲೂಗೆಡ್ಡೆ ಬ್ಲೀಚಿಂಗ್ ಎಫೆಕ್ಟ್ ಇದೆ, ಅಕ್ಕಿ ಬ್ಲೀಚಿಂಗ್ ಎಫೆಕ್ಟ್ ಇದೆ. ಏನು ಹೇಮ ಕಾಯಿ ಅಂದರೆ ಎಸ್, ಅದು ಅರಿಶಿಣದ ಕೊಂಬು. ಈಗೆಲ್ಲ ಆಪ್ಕಾಮ್ಸು ಮತ್ತು ತರಕಾರಿ ಮರ ಅಂಗಡಿಲೆಲ್ಲ ನಿಮಗೆ ಸಿಗುತ್ತೆ ನೋಡಿ. ಸೊ ನಾಟಿ ತೊಗೊಳ್ಳಿ ಅಥವಾ ಆರ್ಗ್ಯಾನಿಕ್ದು ತೊಗೊಳ್ಳಿ. ಕೇಳಿ ಅವ್ರನ್ನ, ಅದ್ರ ಮೇಲೆ ಬರ್ತಿರುತ್ತೆ ಆರ್ಗ್ಯಾನಿಕ್ ಆರ್ ನಾಟಿ ಅಂತ. ಸೊ ಅಂಥದ್ದು ತೊಗೊಳ್ಳಿ, ಅರಿಶಿಣದ ಕೊಂಬು. ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಎಲ್ಲಾದರೂ ಮುಖ ಸ್ಟ್ರೈನ್ ಆಗಿದೆಯಾ, ಖಂಡಿತ ಇಲ್ಲ. ನಾ ಹೇಳ್ದಂಗೆ ಪ್ರೊಸೀಜರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಇನ್ನೇನು ಡೌಟ್ಸು ಕೇಳಿಸಿ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರಲ್ಲ, ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಹೋಗಿ ಬರಲ್ಲ.